पति ब्रह्मचारी। ಸಿಕ್ಕಾಪಟ್ಟೆ ಬಿಸಿಲು ಸೂರಜಣ್ಣ. ಗೊತ್ತಿಲ್ಲ ಪಾಪ ಅತ್ತಿಗೆ ದುಡ್ಡು ಸಂಪಾದನೆ ಮಾಡಕ್ಕೆ ಎಲ್ಲೆಲ್ಲಿ ಅಳಿತಾ ಇದ್ದಾರೋ. ನನಗನ್ಸುತ್ತೆ ಅವರು ನಿಮ್ಮ ಥರ 48 ಗಂಟೆ ಬೆಡ್ಸು ಸೋಲ್ತಾರೆ ಅಂತ. ಇವತ್ತಿಂದ 2 ದಿನ ಆದಮೇಲೆ 11,580 ರೂಪಾಯಿ ನೀನು ತರಲಿಲ್ಲ ಅಂದರೆ ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆ ಬಾಗಿಲಿಂದ ಆಚೆ ಹೊಡ್ತಾ ಇರು. ನಾನು ಹೇಳೋದೇನೆಂದರೆ ಬೆಡ್ ಸೋತ್ಬಿಟ್ರೆ ಪಾಪ ಅವ್ರ ಮನೆಗೆ ವಾಪಸ್ ಹೋಗ್ಬಿಡ್ತಾರಲ್ವಾ. ಆದರೆ ಅಣ್ಣ ಅಕಸ್ಮಾತು ಅತ್ತಿಗೆ ಬೆಡ್ಸ್ ಗೆದ್ಬಿಟ್ರೆ ಅವ್ರು ಗೆಲ್ತಾರೆ. ಈಶಾ ಅವರು ಚಿಕ್ಕ ವಯಸ್ಸಿಂದ ಮಹಲಲ್ಲಿ ಬೆಳೆದಿರೋದು ಬಂಟಿ. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗಿಂದ ಹಿಡಿದು ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಳ್ಳೋವರೆಗೂ 4 ಜನ ಕೆಲಸದವರು ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾರೆ. ಅಂತ ಹುಡುಗಿ ಕೆಲಸ ಮಾಡೋದಿರ್ಲಿ, ಕೆಲಸ ಹೇಗೆ ಮಾಡಬೇಕು ಅನ್ನೋದಕ್ಕೂ ಯೋಚನೆ ಮಾಡಬೇಕು. ಅಂಥದ್ರಲ್ಲಿ ಅವ್ರು ಸಂಪಾದನೆ ಮಾಡ್ತಾಳೆ ಅನ್ಕೊಂಡಿದ್ದೆ ನೀನು. ಅದು 2 ದಿನದೊಳಗೆ 11,560 ರೂಪಾಯಿ. ಮಿರಾಕಲ್ ಆಗಬೇಕು. ಆದರೆ ಸೂರಜಣ್ಣ ಅತ್ತಿಗೆ ಓದ್ಕೊಂಡಿದ್ದಾರೆ, ಯಾರು ಗೊತ್ತು ಎಷ್ಟೆಲ್ಲ ಓದಿದ್ರೆ ಏನು ಬಂತು. ಫ್ರಿಡ್ಜ್ ಪ್ಲಗ್ ರೆಡಿ ಮಾಡೋದಕ್ಕೆ ಬರಲಿಲ್ಲ ಅವಳಿಗೆ. ಈ ಸ್ಕ್ರೂ ಡ್ರೈವರ್ ಸೈಡಲ್ಲಿಟ್ಟು ಸೈಡಿಗೆ ಬಂದುಬಿಡ್ತೀರಾ ಈಶಾಚಿ ಪ್ಲೀಜ್. ಅದೇನಂದರೆ ಪುಸ್ತಕದ ಜ್ಞಾನಕ್ಕೂ ಜೀವನದ ಅನುಭವಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಬಂಟಿ. ಅರ್ಥ ಆಯ್ತಾ? ಮೆಹಕ್, ನಿನ್ನ ಎಂಗೇಜ್ಮೆಂಟ್ ಅಂತ ಗೊತ್ತಾದ್ಮೇಲೆ ನಾನು ಅನ್ಕೊಂಡೆ ನಿನಗೆ ಸಿಕ್ಕಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ. ಮೆಹಕ್, ನಿನಗೆ ನೆನಪಿದೆಯಾ ನನ್ನ ಡಿಸೈನ್ಸ್ ಎಲ್ಲ ನಿನಗೆ ಎಷ್ಟಿಷ್ಟ ಆಗ್ತಾ ಇತ್ತು ಅಂತ? ನೀನಂತೂ ಯಾವಾಗಲೂ ಹೊಗಳ್ತಾ ಇದ್ದೆ ನನಗೆ ಫ್ಯಾಷನಲ್ಲಿ ತುಂಬಾ ನಾಲೆಜ್ ಇದೆ ಅಂತ. ಮತ್ತೆ ಯಾವುದೇ ಪಾರ್ಟಿಗೆ ಹೋಗೋದಕ್ಕೆ ಮುಂಚೆ ನಾನೇ ನಿನ್ನ ಡ್ರೆಸ್ಸನ್ನ ಸೆಲೆಕ್ಟ್ ಮಾಡಬೇಕಿತ್ತು. ನೆನಪಿದ್ಯಾ? ನೆನಪಿದೆ ಈಶಾ. ಮೆಹಕ್, ನಾನು ಯೋಚಿಸ್ತಾ ಇದ್ದೆ ನಿನ್ನ ಎಂಗೇಜ್ಮೆಂಟ್ ಡ್ರೆಸ್ಸನ್ನ ನಾನೇ ಡಿಸೈನ್ ಮಾಡ್ಲಾ? ಅಫ್ಕೋರ್ಸ್ ನೀನು ದೊಡ್ಡ ಡಿಸೈನರ್ ಹತ್ರ ಡಿಸೈನ್ ಮಾಡಿಸ್ತೀಯಾ, ಆದ್ರೆ ಅವರು ಚಾರ್ಜ್ ಮಾಡ್ತಾರಲ್ವಾ. ನಾನು ಅದರಲ್ಲಿ ಅರ್ಧಕ್ಕೇನೆ ನಿಂಗೆ ಚಾರ್ಜ್ ಮಾಡ್ತೀನಿ. ಐ ನೋ ಈಶಾ, ನೀನ್ ಡಿಸೈನ್ ಮಾಡ್ತಿದ್ಯಾ ಅಂದ್ರೆ ಚೆನ್ನಾಗೇ ಇರುತ್ತೆ. ಬರೀ ಲೆಹೆಂಗಾ ಯಾಕೆ, ಎಲ್ಲಾ ಡ್ರೆಸ್ಗಳನ್ನು ನೀನೇ ಡಿಸೈನ್ ಮಾಡ್ಬೋದು. ಆದ್ರೆ ಇಶಾ ಗುಲಾಬ್ ಸಿಂಗ್ ಆಗಿದ್ರೆ ಮಾತ್ರ ನಾನು ನಿಂಗೆ ಕೊಡ್ತಿದ್ದೆ. ಆದ್ರೆ ನೀನೀಗ ಇಶಾ ಸೂರಜ್, ಏನ್ ನಿನ್ ಗಂಡನ್ ಪೂರ್ತಿ ಹೆಸರು? ನಿನ್ಗೆ ಅರ್ಥ ಆಗ್ತದೆ ಅಲ್ವಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ಎನಿವೇಸ್, ಟೀ ಕುಡಿದ್ಬಿಟ್ಟೆ ಇಲ್ಲಿಂದ ಹೋಗು. ತುಂಬ ಆಸೆಯಿಂದ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿದಾಳಲ್ವಾ? ಸರಿ ಆಗಲಿ, ಅಕ್ಸೆಪ್ಟ್ ಮಾಡಲಿ, ಪೆಟ್ಟು ತಿನ್ನಲಿ. ಅದರಿಂದ ನನ್ಗಾಗ್ಬೇಕಾದ ಏನೂ ಇಲ್ಲ ಬಂಟಿ. ನಿನ್ ಪ್ರಾಣ ಹೋಗ್ತಿತ್ತು ಕಾವ್ಯ. ಅಲ್ಲಿ ಎಲ್ಲ ವೈರ್ಸ್ ಓಪನ್ ಇತ್ತು, ನೀನು ಸ್ವಿಚ್ ಬೋರ್ಡ್ ಮೇಲೆ ನೀರು ಹಾಕ್ಬಿಟ್ಟಿಯಾ? ಅಲ್ಲ, ನಿನ್ಗೇನಾದ್ರೂ ಆಗಿದ್ರೆ ಯಾಕಿಷ್ಟು ದೊಡ್ಡ ರಿಸ್ಕ್ ತಗೊಂಡೆ? ನಂಗೆ ತುಂಬಾ ನಂಬಿಕೆ ಇತ್ತು ನೀವು ನನ್ಗೇನೂ ಆಗಕ್ ಬಿಡಲ್ಲ ಅಂತ. ಮತ್ತೆ ಇದೊಂದೇ ಆಪ್ಷನ್ ಇದ್ದಿದ್ದು, ನಿಮ್ ಕಾಲ್ ಮೇಲೆ ನಿಮ್ಮನ್ನ ನಿಲ್ಸಕ್ಕೆ. ನಿನ್ ಪ್ರಾಣನೂ ಲೆಕ್ಕಿಸ್ದೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ಒಂದ್ ಸೆಕೆಂಡ್ ಇಲ್ಲೇರು, ನಾನು ಈಗಲೇ ಬಂದೆ. ಅತ್ತಿಗೆ, ನೀವೆಲ್ಲಾದ್ರೂ ಹೋಗ್ತಿದ್ದೀರಾ? ಅತ್ತಿಗೆ ಏನಾದರೂ ಹೇಳಿ. ಏನ್ ಹೇಳಿ ನಾನು ಆರವ್? ಏನ್ ಹೇಳಿ? ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಇರಕ್ಕಾಗಲ್ಲ. ನಾನು ಇಲ್ಲಿಂದ ಹೊರಟೋಗ್ಬೇಕು. ನನ್ನ ಸುಳ್ಳು ಪ್ರೆಗ್ನೆನ್ಸಿ ಬಗ್ಗೆ ಏನಾದ್ರು ಅನುರಾಗ್ ಅವ್ರಿಗೆ ಮತ್ತೆ ಅಪ್ಪನ್ಗೇನಾದ್ರೂ ಗೊತ್ತಾದ್ರೆ ನನ್ನನ್ನು ಬಿಡಲ್ಲ, ಮತ್ತೆ ನಮ್ಮ ಮನೆಯವ್ರನ್ನು. ನಾನು ಇಲ್ಲಿರಕ್ಕಾಗಲ್ಲ ಆರು. ನಾನು ಇಲ್ಲಿಂದ ಹೊರಟೋಗ್ತೀನಿ. ಅದ್ಕೆ ಓಡೋಗೋದು ಸೊಲ್ಯೂಷನ್ ಅಲ್ಲ. ನಿಮ್ಗೇನ್ ಅನ್ಸುತ್ತೆ? ನೀವು ಇಲ್ಲಿಂದ ಓಡೋದ್ಮೇಲೆ
ಅಪ್ಪ ಅಣ್ಣ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಅವ್ರು ನಿಮ್ಮನ್ನ ಹುಡ್ಕಕ್ಕೆ ಆಕಾಶ ಭೂಮಿ ಒಂದ್ ಮಾಡ್ತಾರೆ. ಎಸ್ ಅದಕ್ಕೆ ಆರ್ ಎಫ್ ಸರ್ ಕರೆಕ್ಟಾಗೇ ಹೇಳ್ತಿದ್ದಾರೆ. ಓಡ್ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಪ್ರಾಬ್ಲಮ್ ಕಮ್ಮಿ ಅಂತೂ ಆಗಲ್ಲ, ತುಂಬ ಜಾಸ್ತಿ ಆಗ್ಬಿಡತ್ತೆ. ನೀವು ಪ್ರೆಗ್ನೆಂಟ್ ಆಗಕ್ಕಾಗ್ತಿಲ್ಲ ಅನ್ನೋದು ಅದು ನಿಮ್ಮ ತಪ್ಪು ಮಾತ್ರ ಅಲ್ವಲ್ಲ? ಅಂದ್ರೆ ಎಸ್ ಅದಕ್ಕೆ ನಾನು ನಿಮ್ಮ ರಿಪೋರ್ಟ್ಸ್ ನೋಡಿದ್ದೀನಿ, ಅದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಕಾವ್ಯ, ನಂಗೆ ಅನ್ಸ್ದಂಗೆ ಅನುರಾಗ್ ಸರ್ದೇ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಆದರೆ ಈ ವಿಷಯ ನಾವು ಹೊರಗೆ ತರೋದು ಹೇಗೆ? ರಿಯಾ, ಸ್ವಲ್ಪ ಹೊತ್ತು ನಿನ್ನ ಫೋನ್ನ ನನಗೆ ಕೊಡ್ತೀಯಾ ಪ್ಲೀಸ್? ತುಂಬ ಅರ್ಜೆಂಟ್ ಕೆಲಸ ಇದೆ. ನಾನಂತೂ ಯಾರಿಗೂ ನನ್ನ ಫೋನ್ ಕೊಡೋದಿಲ್ಲ. ಏನೋ ಇಂಪಾರ್ಟೆಂಟ್ ಅಂತಿದ್ದೀರಾ, ತಗೊಳ್ಳಿ. ಆದ್ರೆ ಹಾ, ಕೆಲಸ ಹಾಕ್ತಿದ್ದಂಗೆ ವಾಪಸ್. ಖಂಡಿತ, ಥ್ಯಾಂಕ್ ಯು. ಹಲೋ, ಐ ಈಶಾ. ನೀವು ನ್ಯೂಸ್ ಪೇಪರಲ್ಲಿ ಜಾಬ್ಗೋಸ್ಕರ ಆ್ಯಡ್ ಹಾಕಿದ್ದೀರಾ ಅಲ್ವಾ? ಹಾಂ, ನನಗೆ ಆ ಕೆಲಸ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಮಹಾರಾಣಿ, ಒಂದ್ ಲೋಟ ನೀರ್ ತಗೊಂಡ್ ಬಾ, ಗಂಟ್ಲು ತುಂಬಾನೇ ಒಣಗ್ತಾ ಇದೆ. ಹಾ. ಹಲೋ ಸರ್, 1 ಸೆಕೆಂಡ್ ಹೋಲ್ಡ್ ಮಾಡಿ. ಸಾರಿ. ತಗೊಳ್ಳಿ. ಹಲೋ ಸರ್. ಹಾ, ನಾನೇನ್ ಹೇಳ್ತಿದ್ದೆ ಅಂದ್ರೆ ನಾನ್ ಏ ಮಾಡ್ತೀನಿ. ಮಹಾರಾಣಿ, ಮಾತ್ರೆ ತಗೊಳ್ಳೋ ಟೈಮ್ ಆಗಿದೆ, ಮೊದ್ಲು ಮಾತ್ರೆ ಕೊಡು. ಹಲೋ, ಕಾಲ್ ಕಟ್ ಮಾಡಿದ್ರು. ಮೊದ್ಲು ಈ ಅಮ್ಮ ನನ್ನನ್ನು ಹೀಗೆ ಕುಣಿಸ್ತಿದ್ಲು, ಇವಾಗ ಇವಳಿಂದೆ ಬಿದ್ದಿದ್ದಾಳೆ. ಇವಳಿರೋದ್ರಿಂದ ಈ ಅಮ್ಮ ನನ್ನಿಂದ ಬೀಳೋದು ತಪ್ಪುತ್ತೆ, ಮತ್ತೆ ಇವ್ರ ಅತ್ತಿಗೆ ಇದ್ದ ನನಗೆ ದುಡ್ಡು ಸಿಗತ್ತೆ. ನೀನ ಗಾದೆ ಮಾತು ಕೇಳಿದ್ಯಾ? ಕಾಗೆ ಹಂಸದ ತರ ನಡೆಯಕ್ ಹೋಗಿ ಕಾಗೆ ಅದ್ ಹೇಗ್ ನಡೆಯುತ್ತೆ ಅನ್ನೋದೇ ಮರ್ತೋಯ್ತು. ಮನುಷ್ಯ ಯಾವತ್ತಿಗೂ ಅವನ ಸಾಮರ್ಥ್ಯ ಮತ್ತೆ ಯೋಗ್ಯತೆ ನೋಡ್ಕೊಂಡೇ ಜೀವನದಲ್ಲಿ ನಡಿಬೇಕು. ಇಲ್ಲ ಅಂದ್ರೆ ಅವನು ಇದಕ್ಕೂ ಯೋಗ್ಯ ಆಗಿರಲ್ಲ, ಅದಕ್ಕೂ ಯೋಗ್ಯ ಆಗಿರಲ್ಲ. ಈಗ ನೆಟ್ಗೆ ಚಪಾತಿ ಮಾಡಕ್ಕೂ ಬರಲ್ಲ ಇವಳಿಗೆ, ಹೊರಗೆ ಹೋಗಿ ಕೆಲಸ ಮಾಡ್ತಾಳಂತೆ. ರೊಟ್ಟಿ ಆಗ್ಲಿ ಬಿಡ್ಲಿ, ಕೆಲಸ ಸಿಗ್ಲಿ ಬಿಡ್ಲಿ, ಇವಳಿಗೆಲ್ಲೇ ಬಿಡ್ಲಿ, ಆದ್ರೆ ಇವಳಿಂದ ಹೋಗದೆ ಇದ್ರೆ ಸಾಕು. ನಾನಂತೂ ಇದನ್ನೇ ಬಯಸ್ತೀನಿ. ಹಲೋ, ನನಗೆ ಕೆಲಸದ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಕೆಲಸ ಚೆನ್ನಾಗಿ ಮಾಡ್ತೀನಿ. ಏ ಮಹಾರಾಣಿ, ಮಾತ್ರ ತಿನ್ನಕ್ಕಾಗತ್ತ ನನಗೆ? 2 ಬಿಸ್ಕೆಟ್ ಆರೋ ತಗೊಂಡ್ ಬಾ. ಸರಿ. ಹಲೋ, ಇವರು ಕಟ್ ಮಾಡಿದ್ರು. ಅಯ್ಯೋ ಉಡುಪಿ
ದೇವಿ ಶ್ರೀಕೃಷ್ಣ. ಓ ಗಾಡ್, ಈ ರೊಟ್ಟಿ ಕೂಡ ಸೀದೋಯ್ತು. ಏನು ಡಾಕ್ಟರ್ ಟೆಸ್ಟ್ ಮಾಡ್ತಾರಾ? ಹೇಗೆ? ನಾವ್ ಒಂದ್ ಐಡಿಯಾ ಮಾಡ್ಬೋದು. ಅನುರಾಗ್ ಸರ್ನ ಒಂದು 10-15 ಮಿನಿಟ್ಸ್ಗೆ ಅನ್ಕಾನ್ಶಿಯಸ್ ಮಾಡ್ಬೇಕಷ್ಟೆ. ಒಂದ್ಸಲಿ ಅವ್ರು ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಡಾಕ್ಟರ್ ಇನ್ ಮಿಕ್ಕಿದೆಲ್ಲ ನೋಡ್ಕೋತಾರೆ. ಇಲ್ಲ ಕಾವ್ಯ, ಯಾರಾದ್ರೂ ನೋಡ್ಬಿಟ್ರೆ, ಏನಾದ್ರೂ ಎಡವಟ್ ಆಗೋದ್ರೆ, ನಮ್ ಪ್ಲಾನ್ ಏನಾದ್ರೂ ಫ್ಲಾಪ್ ಆಗೋದ್ರೆ ಏನ್ ಮಾಡೋದು ಕಾವ್ಯ? ಹಾಗೇನೂ ಆಗಲ್ಲ. ನಾನಿದ್ದೀನಲ್ವಾ, ಅವ್ರ ಐ ಪ್ರಾಮಿಸ್ ಯು, ಏನೇ ಆದ್ರೂ ನಿಮ್ಮನ್ನಂತೂ ಸಿಕ್ಕಾಕೊಳಕ್ ಬಿಡಲ್ಲ. ಹೇಳಿ ಯಜಮಾನ್ರೆ. ಏಯ್ ಸೂರಜ್, ಎರಡೆರಡು ಖುಷಿಗಳು ಗುಲಾಬ್ ಸಿಂಗ್ ಮನೆ ಬಾಗಿಲು ತಟ್ತಾ ಇವೆ. ಒಂದು ನನ್ನ ಅನುರಾಗ್ ಅಪ್ಪ ಆಗ್ತಾ ಇದ್ದಾನೆ, ಇನ್ನೊಂದು ಆರೋ ಅವನ್ ಕಾಲ್ ಮೇಲೆ ಅವನೇ ನಿಂತ್ಕೊಂಡಿದ್ದಾನೆ. ಅದಕ್ಕೆ ಈ ಖುಷಿನ ಡಬಲ್ ಮಾಡೋದಕ್ಕೆ ನಾಳೆ ಸಾಯಂಕಾಲ ಒಂದ್ ಜಬರ್ದಸ್ತ್ ಪಾರ್ಟಿ ಇಟ್ಟಿದ್ದೀನಿ. ಎಂತ ವಿಷಯ ಹೇಳಿದ್ರೆ ಯಜಮಾನ್ರೆ. ಅನುರಾಗ್ ಅಣ್ಣ ಮತ್ತೆ ಖುಷ್ಬು ಅತ್ತಿಗೆಗೆ ನನ್ನ ಕಡೆಯಿಂದ ಶುಭಾಶಯ ಹೇಳಿ, ಮತ್ತೆ ಆರೋ ವಿಷಯ ಕೇಳಿನೂ ಕೂಡ ನನಗೆ ತುಂಬಾನೇ ಸಂತೋಷ ಆಯ್ತು ಯಜಮಾನ್ರೆ. ನೀವ್ ಏನು ಚಿಂತೆ ಮಾಡ್ಬಿಡಿ, ಪಾರ್ಟಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ. ಹಾ ಅಣ್ಣ ಅತ್ತಿಗೆಗೆ ಅಭಿನಂದನೆ. ಆರವ್ ಬಗ್ಗೆ ಖುಷಿನಾ? ಪಾರ್ಟಿ ಏನ್ ನಡೀತಾ ಇದೆ? ಇನ್ನೊಂದು ವಿಷಯ ಸೂರಜ್, ನಾಳೆ ಪಾರ್ಟಿಯಲ್ಲಿ ತುಂಬಾ ದೊಡ್ಡ ದೊಡ್ಡ VIP-ಗಳಿರ್ತಾರೆ. ಅವ್ರ ಪ್ರೊಟೆಕ್ಷನ್ಗೆ ನಮಗೊಂದಷ್ಟು ನಂಬಿಕಸ್ಥ ಗಾರ್ಡ್ಸ್ ಬೇಕಾಗ್ತಾರೆ. ಇನ್ನೊಂದು ವಿಷಯ, ಬಂಗ್ಲೆ ಡೆಕೋರೇಷನ್ ಏಕ್ದಮ್ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಸರಿ ಯಜಮಾನ್ರೆ. ಅತಿಥಿಗಳನ್ನ ಸ್ವಾಗತ ಮಾಡೋದಕ್ಕೆ ಒಂದು ಮೂರ್ತಿ ಇರಬೇಕು. ಮೂರ್ತಿ ಹೇಗಿರ್ಬೇಕು ಅಂತ ಅನುರಾಗ್ ನಿನ್ಗೆ ಪಿಕ್ಚರ್ ಕಳ್ಸಿಕೊಡ್ತಾನೆ. ಓಕೆನಾ? ಸರಿ ಯಜಮಾನ್ರೆ, ನೀವು ಆದೇಶ ಕೊಟ್ಟಿದ್ದೀರ ಅಂದ್ಮೇಲೆ ಕೆಲಸ ಆಯ್ತು ಅಂತಾನೆ ಅನ್ಕೊಳ್ಳಿ. ಎಲ್ಲ ಕೆಲಸನೂ ಮುಗಿದ್ಮೇಲೆ ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಯಜಮಾನ್ರೆ. ಶಾಬಾಷ್. ಸೂರಜ್, ಮನೇಲಿ ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಿದ್ರು? ಖುಷ್ಬು ಅತ್ಗೆ, ಅನುರಾಗಣ್ಣ ಮತ್ತೆ ಆರವ್ಗೆ ಯಾಕೆ ವಿಶ್ ಮಾಡ್ತಿದ್ದೆ? ನನಗೂ ಹೇಳು ಪ್ಲೀಸ್. ಯಾಕೆ? ಇವಾಗ ನೀವು ಈ ಮನೆ ಸೊಸೆ ಅಲ್ವಾ, ಹೇಗೂ ಆ ಬಂಗ್ಲೆಗೆ ವಾಪಸ್ ಹೋಗಲ್ಲ ಅಂದ್ಮೇಲೆ ಅಲ್ಲಿ ಏನ್ ನಡೀತಾ ಇದೆ, ಯಾರು ಏನ್ ಮಾಡ್ತಾ ಇದಾರೆ ಅಥವಾ ನಿಮ್ಗೇನಾಗ್ಬೇಕಿತ್ತು? ಸೂರಜ್ 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 ಹೇಳು ಪ್ಲೀಸ್. ಯಾಕೆ ಅಭಿನಂದಿಸ್ತಾ ಇದ್ದೆ ಅಂತ ನನಗೆ ಹೇಳು ಪ್ಲೀಸ್ ಪ್ಲೀಸ್. ನಿಮ್ಗೆ ತಿಳ್ಕೊಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ವಾಪಸ್ ನಿಮ್ಮ ಮನೆಗೆ ಹೊರಟೋಗ್ಬೋದಲ್ವಾ? ನನ್ನಿಂದ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಯಾಕಂದ್ರೆ ನಾನ್ ನಿಮ್ಗೆ ಯಾವ ವಿಷಯನೂ ಹೇಳೋದಿಲ್ಲ. ಅರ್ಥ ಆಯ್ತಾ? ಸಿಕ್ತು. ಸೂರಜ್ ಸೂರಜ್ ನನ್ನ ಪತಿ ಬ್ರಹ್ಮಚಾರಿ ಅಂತೂ ಸಿಕ್ಕಾಪಟ್ಟೆ ಹಠಮಾರಿ. ಅವನಂತೂ ಏನು ಹೇಳಲ್ಲ. ಮತ್ತೆ ಯಾವ ವಿಷಯ ಖುಷ್ಬು ಅತ್ಗೆ ಮತ್ತೆ ಅನುರಾಗಣ್ಣಂಗೆ ಸಂಬಂಧಪಟ್ಟಿದ್ಯೋ ಅದು ತಿಳ್ಕೊತೀನಿ ನಾನು, ಏನೇ ಆದ್ರೂ ಸರಿ. ಅಪ್ಪ, ನೀವ್ ನಾನ್ ಮಾಡಿ ಟೀ ಕುಡಿಬೇಕು ಅಂದ್ರಿ. ಇದನ್ನು ತಗೊಳಮ್ಮ. ಈ ಕವರಲ್ಲಿ ಎಷ್ಟು ದುಡ್ಡಿದೆ ಅಂದರೆ ಅದಕ್ಕೆ ಎಷ್ಟು ದುಡ್ಡು ಕೇಳಿದ್ರೋ ಅಷ್ಟು ಹಣ ಇದರಲ್ಲಿದೆ ಅಮ್ಮ. ಈಗ ನೀನು ಇದನ್ನು ತಗೊಂಡೋಗಿ ಅದಕ್ಕೆ ಕೈಲಿ ಕೊಡು, ಎಲ್ಲ ವಿಷಯನೂ ಮುಗ್ದೋಗುತ್ತೆ. ಆಗ ಯಾವ ಸಮಸ್ಯೆನೂ ಇರೋದಿಲ್ಲ. ನೋಡಮ್ಮ, ನೀನು ಯಾವ ತಪ್ಪು ಮಾಡಿಲ್ಲ, ಹಾಗಾಗಿ ಕಷ್ಟಪಡೋ ಅಗತ್ಯ ಇಲ್ಲ, ಸರಿನಾ? ತಗೋ. ಏನಮ್ಮ ಯೋಚಿಸ್ತಾ ಇದೀಯಾ? ಅವರು ಒಂದಿನ ಟೈಮ್ ಕೊಟ್ಟಿದ್ದಾರೆ. ಒಂದೇ ದಿನದಲ್ಲಿ ನೀನು ಅಷ್ಟೊಂದು ಹಣನ ಅದು ಹೇಗಮ್ಮ ಹೊಂದಿಸ್ತೀಯಾ ಹೇಳು? ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಯೋಚನೆ ಮಾಡಬೇಡ. ತಗೋ, ಈ ದುಡ್ಡು ತಗೊಂಡೋಗಿ ಕೊಡು. ಉಡುಪಿ ಶ್ರೀಕೃಷ್ಣ ನಿನ್ನ ಲೀಲೆ. ನೀವು ಸುಮ್ಮನೆ ಕಂಡೀಷನ್ ಹಾಕಿ ಹಾಕಿ ನಂಗೆ ಸುಳ್ಳು ಭರವಸೆ ಕೊಡ್ತಿದ್ದೀರಾ. ಆ ಈಶಾ ಅವಳು ಎಲ್ಲ ಕಂಡೀಷನ್ನು ಗೆಲ್ತಿದ್ದಾಳೆ. ಅವಳಿಲ್ಲಿಂದ ಹೋಗೋ ಪ್ಲಾನ್ ಅಲ್ಲಂತೂ ಇಲ್ಲ. ಅಯ್ಯೋ, ಏನಾಯ್ತು? ಏನ್ ಮಾತಾಡ್ತಿದ್ಯಾ ನೀನೀಗ? ನಾನು ಹೇಳ್ತೀನಿ ಏನಾಯ್ತು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಯೋಚನೆ ಮಾಡಬೇಡ. ತಗೋ, ಈ ದುಡ್ಡು ತಗೊಂಡೋಗಿ ಕೊಡು.
ದುಡ್ಡು ತಂದ್ಯಾ? ಇಲ್ಲ, ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ಆದ್ರೆ ಇನ್ನೂ ಒಂದಿನ ಬಾಕಿ ಇದೆಯಲ್ಲ. ಮತ್ತಿಲ್ಲಿ ಯಾಕೆ ಬಂದು ನಿಂತಿದ್ಯಾ? ಅದು ನಾನು ಕೇಳೋದಕ್ಕೆ ಬಂದೆ, ನೀವು ಟೀ ಕುಡಿತೀರಾ ಅಂತ. ಹಾ ಅಪ್ಪ, ನಿಮಗೂ ಕೂಡ ಬೇರೆಯವ್ರ ಹಾಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಮಗೂ ಕೂಡ ಬೇರೆಯವ್ರ ಹಾಗೆ ನಾನು ಸಂಪಾದಿಸ್ತೀನಿ ಅನ್ನಿಸ್ತಿಲ್ವಾ? ಅಯ್ಯೋ ಇಲ್ಲ ಪುಟ್ಟ, ಹಾಗೆಲ್ಲ ಮಾತಾಡ್ಬೇಡ. ಇಲ್ಲಿ ನೋಡಮ್ಮ, ನೀನ್ ಅನ್ಕೊಂಡಿರೋ ಹಾಗೆ ಈ ಜಗತ್ತಿಲ್ಲ. ನಿಜ ಹೇಳು, ಕೇವಲ 2 ದಿನದಲ್ಲಿ ಇಷ್ಟೊಂದು ಹಣನ ಖಂಡಿತ ಸಂಪಾದನೆ ಮಾಡೋದಿಕ್ಕಾಗಲ್ಲ. ನನಗೆ ಗೊತ್ತು ನೀನು ಚೆನ್ನಾಗಿ ಓದಿದ್ಯಾ, ನಾನಿಲ್ಲ ಅಂತಿಲ್ಲ. ಆದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಹಣನ ಹೊಂದಿಸೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲಮ್ಮ. ನಾನು ಹೇಳಿದ ಅರ್ಥ ಆಯ್ತಾ? ಅಪ್ಪ, ಇದು ಕಷ್ಟ ಅಂತ ನನಗೆ ಗೊತ್ತು. ಆದ್ರೆ ಪ್ರಯತ್ನ ಮಾಡದೆ ಸೋಲನ್ನು ಒಪ್ಕೊಳ್ಳಲ್ಲ. ನೀವು ನನಗೆ ದುಡ್ಡಲ್ಲ, ಆಶೀರ್ವಾದ ಅನ್ಕೊಡಿ. ಬೇಕಾಗಿಲ್ಲ ನಿನ್ ಟೀ. ಏನ್ ಹೇಳ್ದೆ ನೀನು? ಅವಳು ದುಡ್ಡು ತಗೊಂಡ್ಬರ್ತಾಳೆ ಅಂತನಾ? ಎಲ್ಲಿದೆ ದುಡ್ಡು? ನಿಮ್ಮೇಲಾಣೆ ಆಂಟಿ, ಅವ್ರು ಕಾಸು ಕೊಟ್ಟಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ. ಹಿಡ್ಕೊ. ಅನುರಾಗಣ್ಣ ಸ್ಪೆಷಲ್ ಆಗಿ ಮೂರ್ತಿ ಕೇಳಿದ್ದಾರೆ. ಇಡೀ ಊರಲ್ಲಿ ಒಂದೇ ಪೀಸ್ ಇದು. ಪ್ರೀತಿಯಿಂದ ಹುಷಾರಾಗಿಡಿಸ್ಬೇಕು, ಯಾರು ಅರ್ಜೆಂಟ್ ಮಾಡಬಾರ್ದು. ಮೇಲೆ ಹಿಡ್ಕೊ, ಆರಾಮಾಗಿ, ಹುಷಾರಾಗಿ, ಆರಾಮಾಗಿ. ನಿಧಾನವಾಗಿ ಕೆಳಗಿಡು. ಈ ಮಂಗಳಣ್ಣ ಇದಾರಲ್ಲ, ಅವರೇ ಈ ರಿಂಗ್ ಟೋನ್ ನನಗೆ ಸೆಟ್ ಮಾಡಿಕೊಟ್ಟಿದ್ದು. ಅಯ್ಯ ಕೋತ್ ನನ್ನ ಮಗನೇ, ನಿನ್ ಟೈಮ್ ಒಳಗೆ ಹೋಗ್ಲಿ. ಈಗ ಸೂರಜ್ ನನ್ ಗತಿ ಏನೋ? ಇಡೀ ಏರಿಯಾದಲ್ಲಿರೋದು ಒಂದೇ ಪೀಸ್ ಇದು. ಇಷ್ಟು ರಾತ್ರಿ ಇನ್ನೊಂದು ಮೂರ್ತಿ ಎಲ್ಲಿಂದ ತರಲಿ ನಾನು? ಬಿಂದ್ಯಾ 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 ಕೇಳಿಲಿ 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 ಒಂದು ನಿಮಿಷ ಕೇಳಿಲಿ. ಅದು ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಆ ಇಶಾ ಏನಾದ್ರು ತೊಂದರೆ ಕೊಟ್ಲಾ ನಿಂಗೆ? ಅವಳಿದಾಳಲ್ಲ, ನಿಜವಾಗ್ಲೂ ಎಲ್ರಿಗೂ ತೊಂದರೆ ಕೊಡ್ತಾಳವಳು. ಮತ್ತೆ ಅವಳಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಅವಳು ಮಾತ್ರ ಅಂಟ್ಕೊಂಡು ಕೂತ. ಒಂದು ನಿಮಿಷ ಸುಮ್ಮನೆ ಇರ್ತೀಯ? ಇವಾಗ ನಾನು ಮಾತಾಡ್ಲಾ, ಕೇಳಿಸ್ಕೊತ್ಯಾ? ಹಾ ಹೇಳು. ಈಶಾ ಅವರಿಂದ ಅಲ್ಲ ಇಷ್ಟೆಲ್ಲ ಟೆನ್ಷನ್ ಆಗ್ತಾ ಇರೋದು. ಇಲ್ಲಿ ನೋಡು, ಮತ್ತೀವ್ ನಾಳೆ ಸಂಜೆ ಯಜಮಾನ್ರ ಮನೇಲಿ ಪಾರ್ಟಿ ಇತ್ತು. ಅವ್ರು ಇದನ್ನ ತರೋದಕ್ಕೆ ಹೇಳಿದ್ರು. ಇಡೀ ಏರಿಯಾದಲ್ಲಿ ಇದೊಂದೇ ಪೀಸ್ ಇದ್ದಿದ್ದು, ಅದು ಕೂಡ ಹೊಡೆದು ಹೋಯ್ತು. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲಿಂದ ಮೂರ್ತಿ ತರಲಿ, ಏನು ಕತೆನೋ. ಅದೇ ನಿನ್ಗೊಬ್ರು ಫ್ರೆಂಡ್ ಇದಾರಲ್ಲ, ಇವೆಂಟ್ ಹ್ಯಾಂಡಲ್ ಮಾಡ್ತಾರೆ, ಡೆಕೋರೇಟ್ ಮಾಡಕ್ಕೆ ಹೋಗ್ತಾರೆ. ಅವ್ರ ಹತ್ರ ಮಾತಾಡು, ಏನಾದರೂ ಜುಗಾಡ್ ಮಾಡೋದಕ್ಕೆ ಹೇಳು. ನನ್ಗೆ ಖಂಡಿತ ಗೊತ್ತಿದೆ, ಅವ್ರು ಏನಾದರೂ ಮಾಡೇ ಮಾಡ್ತಾರೆ.
ಪಕ್ಕ ಅದ್ ಮಾಡ್ತೀಯಲ್ವಾ ಸರಿ. ಕಾಲ್? ಆದ್ರೆ ನಾನ್ ನಿನ್ಗೇನಾದ್ರೂ ಕಾಲ್ ಮಾಡಿದ್ರೆ ನೀನ್ ನನ್ ಕಾಲೇ ಪಿಕ್ ಮಾಡೋದಿಲ್ಲ. ಆದ್ರೆ ಕೆಲ್ಸ ಇದ್ರೆ ಮಾತ್ರ ನಾನ್ ಬೇಕು. ಬಿಂದ್ಯಾ ಪ್ಲೀಸ್ 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 ಪ್ಲೀಸ್, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನೀನೇ ನನ್ನ ಬೆಸ್ಟ್ ಫ್ರೆಂಡ್. ನಿನ್ ಬಿಟ್ಟು ಯಾರು ಕೇಳಲಿ? ಪ್ಲೀಸ್ ಪ್ಲೀಸ್ ಏನಾದ್ರು ಮಾಡು, ಇದೊಂದ್ಸಲ ಹೆಲ್ಪ್ ಮಾಡಿ. ಅರ್ಧ ರಾತ್ರಿನಲ್ಲಿ ಅವಳು ಫೋನ್ ಪಿಕ್ ಮಾಡಲ್ಲ. ಜೊತೆಗೆ ಈ ಹೊತ್ನಲ್ಲಿ ಹೊಸ ಮೂರ್ತಿ ನನ್ಗೇನೋ ಆಗುತ್ತೆ ಅನ್ಸಲ್ಲ. ಪ್ಲೀಸ್ 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 ನೀನ್ ಟ್ರೈ ಮಾಡು, ಖಂಡಿತ ಏನಾದ್ರೂ ಆಗುತ್ತೆ. ಬೇಕಿದ್ರೆ ಈ ಮೂರ್ತಿಗೆ 10,000 ಬದಲು 12,000 ಕೊಡೋಕೆ ರೆಡಿ ಇದೀನಿ ನಾನು. ಏನಾದ್ರು ಮಾಡು ಬಿಂದ್ಯಾ ಪ್ಲೀಸ್, ಏನಾದ್ರು ಟ್ರೈ ಮಾಡು ಪ್ಲೀಸ್. ಸರಿ ಆಯ್ತು, ನಾನು ಏನಾದ್ರು ರೆಡಿ ಮಾಡಿ ನಾನು ನಿಂಗೆ ಕಾಲ್ ಮಾಡ್ತೀನಿ. ಓಕೆ ಸರಿ, ಟ್ರೈ ಮಾಡು. ಬಿಂದ್ಯಾ ಒಪ್ಕೊಂಡಿದ್ದಾಳೆ ಅಂದ್ರೆ ಖಂಡಿತ ಏನಾದ್ರೂ ಜುಗಾಡ್ ಮಾಡಿ ಕೆಲಸ ಮುಗಿಸ್ಕೊಡ್ತಾಳೆ. ಒಂದ್ ವೇಳೆ ಅವಳಿಂದ ಏನೂ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ಸೂರಜ್ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದಾನೆ? ಇದು ಬೇರೆ ಹಾಳಾಗೋಯ್ತು, ಏನ್ ಮಾಡ್ಲಿ ನಾನು? ಬಜರಂಗ್ ಬಲಿ, ನೀನೇ ಕಾಪಾಡಪ್ಪ ನನ್ನ.